ತಮಗೆಲ್ಲ ತಿಳಿದಿರೋ ಹಾಗೆ ಈಗೆಲ್ಲ ಮಾಧ್ಯಮ ಸುದ್ದಿಯಿಂದ ಹರಿದಾಡ್ತಿದೆ. ಸೊ ಮಾಧ್ಯಮ ಸುದ್ದಿಯಲ್ಲಿ ಬರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ರಿಜ್ವಾನ್ ಹರ್ಷದ್ ಶಾಸಕರಿದ್ದಾರೆ. ಸೊ ಬೆಂಗಳೂರಿನ ಶಾಸಕರವರು ರಿಜ್ವಾನ್ ಹರ್ಷದ್ ಅವರು. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಸಮಾಜ ಒಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಮಾಜ ಒಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಜಾತಿಯಲ್ಲಿ ಜಗಳ ಹತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಒಂದು ಕ್ವಶನ್ ಕೇಳ್ತೀನಿ ಅವ್ರಿಗೆ. ಸೊ ರಿಜ್ವಾನ್ ಅವರೇ, ನಿಮ್ಗೆ ವಯಸ್ಸು ಎಷ್ಟಾಗಿದೆ ಅಂತ ಕೇಳ್ತಾ ಇದ್ದೀನಿ ನಾನು. ನಿಮ್ಗೆ ವಯಸ್ಸಾಗಿರ್ತಕ್ಕಂಥ ವಯಸ್ಸಿನಿರ್ತಕ್ಕ ಅನುಭವ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಅನುಭವ ಆಗಿದೆ. ನಿಮ್ಮ ವಯಸ್ಸು ಎಷ್ಟಿದೆ ಅಲ್ಲ, ಆ ವಯಸ್ಸು ಏಜಿನಟ್ಟು ಅನುಭವ ಇದೆ, ರಾಜಕೀಯ ಅನುಭವ ಇದೆ. ಸೊ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರ್ ಅವರ ಬಗ್ಗೆ ನೀವು ವಯಸ್ಸಾಗಿದೆ, ಸೊ ನಿಮ್ಗೆ 94 ವಯಸ್ಸಾಗಿದೆ, ನೀವು ರಾಜಕೀಯ ನಿವೃತ್ತಿ ಹೊಂದ್ರಿ, ಸೊ ನಿಮ್ಮ ಮಾತಿಗೆ ಬೆಲೆ ಇಲ್ಲ, ನೀವು ಮಕ್ಕಳ ತರ ಇದ್ದೀರಾ ಅಂತ ಹೇಳ್ತೀರಾ. ನಾ ರಿಜ್ವಾನ್ ಅವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಸೊ ಸಾಮಾಜಿಕವಾಗಿ ವಯಸ್ಸಿಗೆ ಮತ್ತು ದೇಹಕ್ಕೆ ವಯಸ್ಸಾಗುತ್ತೆ ಹೊರತು ರಾಜಕೀಯದಲ್ಲಿ ಯಾರು ಇವರು 90-100 ವರ್ಷ ಇರಬೇಕು, ರಾಜಕೀಯ ಮಾಡ್ಬೇಕು ಅಂತಿಲ್ಲ. ದೇಹಕ್ಕೆ ವಯಸ್ಸಾಗುತ್ತೆ. ಸೊ ನಮ್ಮ ಸಮಾಜದವರಿಗೆ ಅವಹೇಳನಕಾರಿ ಯಾಕೆ ಮಾಡ್ತೀರಾ ರಿಜ್ವಾನ್ ಅವರೇ? ರಿಜ್ವಾನ್ ಅವರಿಗೆ ನಿಮ್ಗೊಂದು ನಾನು ಸವಾಲ್ ಹಾಕ್ತೀನಿ. ನೀವು ಏನ್ ಹೇಳ್ತೀರಾ, ದಾವಣಗೆರೆಯಲ್ಲಿ ನೀವು ಶಾಸಕರಾಗೋಕೆ ನಿಮ್ ಲಿಂಗಾಯತರು ಓಟ್ ಹಾಕಿಲ್ಲ ಅಂತ ಹೇಳ್ತೀರಿ. ರಿಜ್ವಾನ್ ಅವರೇ, ನೀವು ಹೇಳ್ತಿರೋದು ತಪ್ಪು. ರಿಜ್ವಾನ್ ಅವರೇ, ನೀವು ನಿಮ್ಮ ಕ್ಷೇತ್ರದಲ್ಲಿ ನಮ್ ಲಿಂಗಾಯತ್ ಕಮ್ಯುನಿಟಿ ಬಂದಿದೆ, ನಾವು ಕೂಡ ಓಟ್ ಹಾಕ್ತಾ ಇದ್ದೇವೆ. ನಿಮ್ಗೆ ಅರಿವು ಇರಲಿ ಸ್ವಲ್ಪ. ಯಾಕಂದ್ರೆ ನಾವು ಎಲ್ಲಾ ಸಮಾಜದವರು, ನಾವು ನಮ್ಮ ಸಮಾಜ ಅಂತ ಹೇಳ್ತಿಲ್ಲ, ನಮ್ಮ ದಾವಣಗೆರೆಯಲ್ಲಿ ನಿಮ್ ಸಮಾಜದವರು ಓಟ್ ಹಾಕ್ದಾರಲ್ಲೇ ನಮ್ಮ ಶಿವಶಂಕರ್ ಗೆದ್ದಿದ್ದಾರೆ. ಶಾಮನೂರು ಶಿವಶಂಕರಪ್ಪರು ಗೆದಿಬೇಕಾದ್ರೆ ಎಲ್ಲಾ ಸಮಾಜದವರು ಮತದಾರ ಬಿದ್ದಾಗ ಮಾತ್ರ ಗೆಲುವು ಆಗೋಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ನೀವು ಗೆದ್ದಬೇಕಾದ್ರೆ ನಮ್ಮ ಸಮಾಜದವರ ಹೊರತುಪಡಿಸಿ ಎಲ್ಲಾ ಸಮಾಜದವರು ವರ್ಗದವರು ಕೂಡಿ ನಿಮ್ಗೆ ಮತ ಹಾಕಿದಾಗ ಮಾತ್ರ ನೀವು ಬರೀ ಕೇವಲ 2 ಬಾರಿ ಶಾಸಕರಾಗಿದ್ದೀರಿ. ಅರಿವು ಇರಲಿ ನಿಮ್ಗೆ, 2 ಬಾರಿ ಶಾಸಕರಾಗಿದ್ದೀರಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ನೀವು ಮಾತಾಡೋಕೆ ಯಾವುದೇ ಅರ್ಹತೆ ನಿಮ್ಗೆ ಇಲ್ಲ. ಸೊ ಇವತ್ತಿನ ದಿನ ನೀವು ಹೇಳ್ತೀರಿ ಸಮಾಜದಲ್ಲಿ, ವೀರಶೈವ ಸಮಾಜದಲ್ಲಿ ಜಾತಿ ನೀವು ಜಗಳ ಹಚ್ಚಂತಕ್ಕ ಕೆಲಸ ಮಾಡ್ತಾ ಇದ್ರಿ. ರಿಜ್ವಾನ್ ಅವರೇ, ನಿಮಗೆ ಅಹಂಕಾರ ದುರಹಂಕಾರ ಮಾತುಗಳು ಬರಬಾರ್ದು. ನಿಮ್ಮ ಅಹಂಕಾರ ದುರಹಂಕಾರ ಬರೀ 2 ಬಾರಿ ಶಾಸಕರಾಗಿದ್ದೀರಿ. ಅರಿವಿರಲಿ ನಿಮಗೆ. ಇನ್ನೊಂದು ನಾನು ನಿಮ್ಗೆ ಒಂದು ಕಿವಿ ಮಾತು ಹೇಳಕ್ ಬಯಸ್ತೀನಿ. ಶಾಮನೂರು ಶಿವಶಂಕರಪ್ಪ ಅವರೇ, ನೀವು ತಿಳ್ಕೋಬೇಕು, ಇತಿಹಾಸ ಬಲ್ಲವನು ದೇಶ ಆಳ್ತಾನೆ. ಇತಿಹಾಸ ತಿಳ್ಕೋಬೇಕು. ಶಾಮನೂರು ಶಿವಶಂಕರ್ ಬಗ್ಗೆ ನೀವು ಏನ್ ತಿಳ್ಕೊಂಡಿದ್ದೀರಾ? ನಿಮ್ಗೆ ಚೂರಾದ್ರೂ ಗೊತ್ತಿದೆನಾ ಅವ್ರ ಬಗ್ಗೆನಾ? ಈಗ ಇನ್ನೊಂದು ವಿಷಯ ಹೇಳಕ್ ಬಿಡ್ತೀನಿ ನಾನು. ಶಾಮನೂರು ಶಿವಶಂಕರಪ್ಪ ಅವರ ಪಕ್ಕ ಶಿಷ್ಯಂದ್ರಾದ್ರ ಇವತ್ತು ಅವ್ರು ಇಲ್ಲ, ನಾವು ನೆನ್ಸ್ಕೋಬೇಕಾಗತ್ತೆ. ಮಾಜಿ ಮುಖ್ಯಮಂತ್ರಿ ಆದ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಕೇಳಿದ್ರೆ ಹೇಳ್ತಿರು ಯಾವ ರೀತಿ ಅವರಿಗೆ ತಂದ್ರು ರಾಜಕೀಯದಲ್ಲಿ. ಒಬ್ಬ ಮಾನ್ಯ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಪಾತ್ರ ಎಷ್ಟಿದೆ ಅಂತ ತಾವು ತಿಳ್ಕೋಬೇಕು. ರಿಜ್ವಾನ್ ಅವರೇ, ಅರಿವು ಇರ್ಲಿ ನಿಮ್ಗೆ. ರಿಜ್ವಾನ್ ಅವರೇ, ಮಾತು ಎಲ್ರಿಗೂ ಬರುತ್ತೆ, ಮಾತು ಹಗುರವಾಗಿ ಮಾತಾಡಬಾರ್ದು, ಮಾತಿನಲ್ಲಿ ಹಿಡ್ತಾ ಇರಬೇಕು. ಇದೇ ರೀತಿ ನೀವು ಮಾತನಾಡ್ತಾ ಇದ್ರೆ ನಮ್ಮ ಇಡೀ ರಾಜ್ಯದಂತ ರಾಷ್ಟ್ರೀಯದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಅಗೌರವವಾದಂತ ಮಾತಾಡಿದಾರಲ್ಲ, ಆ ಮಾತು ನಿಮ್ಗೆ ಸರಿ ಪರಂಗಿಲ್ಲ. ಇಲ್ಲವಾದರೆ ಕ್ಷಮೆ ಕೇಳಬೇಕು. ವಿತಿನ್ 24 ಅವರ್ಸ್ನಾಗೆ ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಮ್ಮ ರಾಜ್ಯದಾದಂತ ಜಿಲ್ಲೆಯಾದಂತ ತಾಲೂಕಾದಂತ ನಾವು ಎಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಪ್ರೊಟೆಸ್ಟ್ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರ ರಿಜ್ವಾನ್ ಅವರೇ, ನಿಮ್ಗೆ ಪಕ್ಷ ಟಿಕೆಟ್ ಕೊಟ್ಟಿದೆ, ಪಕ್ಷದಿಂದ ಗೆದ್ದಿದ್ದೀರಾ. ಯಾವುದೇ ಮಾತಾಡಬೇಕಾದ್ರೂ ವ್ಯಕ್ತಿ ಬಗ್ಗೆ ತಿಳುವಳಿಕೆ ಇರಲಿ. ಸೊ ಸಮಾಜದ ಬಗ್ಗೆ ವಯಸ್ಸು ಎಲ್ರಿಗೆ ಆಗುತ್ತೆ, ನಿಮ್ಗೆ ನಾನು ಜಾಸ್ತಿ ಹೇಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತಾವು ಏನ್ ಮಾಡ್ಬೇಕು ಅಂದ್ರೆ, ಈಗ ಕೂಡಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಕ್ಷಮೆ ಕೇಳಬೇಕು. ಒಂದನೇದು. ಎರಡನೇದು, ರಿಜ್ವಾನ್ ಅವರೇ, ಲಿಂಗಾಯತ್ ಮತ ಹಾಕದಲ್ಲಿ ನೀವು ಕೂಡ ಗೆದ್ದಿದ್ದೀರಿ, ಶಾಸಕರಾಗಿದ್ದೀರಿ. ಮತ್ತ ಅವರ ಕುಟುಂಬದ ಬಗ್ಗೆ ನಿಮ್ಗೆ ಯಾವುದು ಅದ್ರ ಬಗ್ಗೆ ನಾಲೆಜೇ ಇಲ್ಲ ನಿಮ್ಗೆ. ಒಂದನೇದು. ಈಗ ನಿಮ್ಗೆ ಒಂದೇ ಒಂದು ಸಿಂಪಲ್ ಒಂದು 2 ಮಾತು ಕೇಳ್ತೀನಿ ನಾನು ನಿಮ್ಗೆ. ಈಗ ನೀವು ಯಾವ ಮಾತಾಡಿದಿರೋ, ಯಾವ ರೀತಿ ಮಾತಾಡಿದಿರೋ, ನಿಮ್ಗೆ ಅರಿವು ಅದನೋ ಇಲ್ಲೋ, ನಿಮ್ಗೆ ಯಾಕೆ ಮಾತಾಡಿದಿರೋ ಅದು ನಿಮ್ಗೆ ಸೆಕೆಂಡ್. ಇಡೀ ನಮ್ಮ ಜಿಲ್ಲೆಯಾದಂತ ನಮ್ಮ ಕರ್ನಾಟಕದಾಗ ಪ್ರಪ್ರಥಮ ಬಾರಿಗೆ ನೀವು ಹೇಳ್ತಾ ಇದ್ದಾರಲ್ಲ ಲಿಂಗಾಯತರ ಬಗ್ಗೆ, ಈ ಸರ್ಕಾರಕ್ಕೆ ಹೆಚ್ಚು ಬಲ ಬಂದಿರತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತರು ಶಾಸಕರೇ ಜಾಸ್ತಿ ಇದ್ದಾರೆ ಈ ಕಾಂಗ್ರೆಸ್ನಲ್ಲಿ. ಫಸ್ಟ್ ತಲೆಯಾಗಿರ್ಲಿ. ನಿಮ್ಗೆ ಮಾಹಿತಿ ಅದನೋ ಇಲ್ಲೋ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂದ್ರೆ ನೀವು ತಿಳ್ಕೊಳ್ಳಿ. ಕರ್ನಾಟಕ ಈ ಏನ್ ಸರ್ಕಾರ ನಡೀತಾ ಇದ್ದಲ್ಲ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಶಾಸಕರು ನಮ್ಮ ಲಿಂಗಾಯತರ ಶಾಸಕರೇ ಇದ್ದಾರೆ. ಗೊತ್ತಿಲ್ಲ ಅಂದ್ರೆ ನೀವು ತಿಳ್ಕೊಳ್ಳಿ.
ಸೊ ಅದಕ್ಕಾಗಿ ದಯವಿಟ್ಟು ಇದು ಏನು ಹೇಳಿದ್ದೀರ ಇದು ಇಮಿಡಿಯೇಟ್ಲಿ 24 ಗಂಟೆಯಲ್ಲಿ ನೀವು ವಾಪಸ್ ತೆಗೆದುಕೊಳ್ಳಿ. ವಾಪಸ್ ತೆಗೆದುಕೊಂಡು ನೀವು ನಮ್ಮ ಶಾಸಕರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಶಾಮನೂರು ಶಿವಶಂಕರಪ್ಪರಿಗೆ ಕ್ಷಮೆಯಾಚನೆ ಕೇಳಬೇಕು. ಇಲ್ಲವಾದರೆ ನಾವು ಇಡೀ ರಾಜ್ಯದಾದ್ಯಂತ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಕಡೆ ನಾವು ಪ್ರತಿಭಟನೆ ಮಾಡ್ತೇವೆ. ನಿಮಗೆ ಇಲ್ಲ ಅಂದ್ರೆ ನಾವು ನಮ್ಮ ಸಮಾಜ ಏನ್ ತಗೋತೆ ನಿರ್ಣಯ, ಆ ನಿರ್ಣಯಕ್ಕೆ ನಮ್ಮ ಎಲ್ಲಾ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಶಾಮನೂರು ಶಿವಶಂಕರು, ನಮ್ಮ ಈಶ್ವರ್ ಸಾಹೇಬರು ಇದ್ದಾರೆ, ಶರಣ್ ಕುಮಾರ್ ಮೋದಿ ಜಿಲ್ಲಾಧ್ಯಕ್ಷರಿದ್ದಾರೆ. ಇವರೆಲ್ಲರೂ ನಮ್ಮ ಏನ್ ಹೇಳ್ತಾರೆ, ಇಲ್ಲ ಅಂದ್ರೆ ನಾವು ನಿಮ್ಗೆ ಕಾನೂನು ಪ್ರಕಾರ ಏನ್ ತಗೋತಾರೆ ಹಿರಿಯ ಮುಖಂಡರು. ನಾವು ಎಲ್ಲ ಇವತ್ತು ಯುವಕರು ಸೇರಿದ್ದೇವೆ. ನಮ್ಮ ಗುಲ್ಬರ್ಗ ವತಿಯಿಂದ ಅಖಿಲ ಭಾರತ ಮಹಾಸಭಾ ಯುವ ವತಿಯಿಂದ ನಾವೆಲ್ಲ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೇವೆ. ತಾವೆಲ್ಲ ಬಂದು ನಮ್ಗೆಲ್ಲ ಈ ಪ್ರೆಸ್ ಮೀಟ್ ನಲ್ಲಿ ಒಂದು ಮಾಧ್ಯಮ ಲೋಕಕ್ಕೆ ಒಂದು ಮೆಸೇಜ್ ಕೊಡಕ್ಕೆ ಈ ಮಾಧ್ಯಮ ಮೂಲಕನೇ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.